ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ಕ್ಲಾಸ್ನಲ್ಲಿ SSLC ಇಂಗ್ಲಿಷ್ ಮೀಡಿಯಂನ ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಂಡಳಿ ಬಿಡುಗಡೆ ಮಾಡಿದ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಕೀ ಆನ್ಸರ್ನ 3 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಚರ್ಚಿಸೋಣ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ 25ನೇ ಕ್ವಶನ್, ಎಕ್ಸ್ಪ್ಲೈನ್ ದಿ factors that lead to the discovery of a new sea route to India. ಸೊ ಇದು ಭಾರತದ ಹೊಸದಾದಂಥ ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರೇರಕವಾದ ಅಂಶಗಳು ಅಂತ ಪ್ರಶ್ನೆ ಅರ್ಥ. ದಿಸ್ ಇಸ್ ದ ಕೀವರ್ಡ್ ಫ್ಯಾಕ್ಟರ್ಸ್ ದಟ್ ಲೀಡ್ ಟು ದ ಡಿಸ್ಕವರಿ ಆಫ್ ಎ ನ್ಯೂ ಸಿ ರೂಟ್ ಟು ಇಂಡಿಯಾ. ಸೊ ಇದು ಫಸ್ಟ್ ಚಾಪ್ಟರ್ಲಿ ಸೋಷಿಯಲ್ ಸೈನ್ಸಲ್ಲಿ ಬರುವಂಥ ಅಡ್ವೆಂಟ್ ಆಫ್ ಯುರೋಪಿಯನ್ ಟು ಇಂಡಿಯಾ ಆ ಒಂದು ಪಾಠದ ಕ್ವಶನ್ ಆಗಿದೆ. ಸೊ ಫಸ್ಟ್ ಪಾಯಿಂಟ್, ದಿ ಟರ್ಕ್ಸ್ ಕ್ಯಾಪ್ಚೂರ್ ಕಾನ್ಸ್ಟಾಂಟಿನೋಪಲ್. ಟರ್ಕರು ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸಿಕೊಂಡರು. ನೆಕ್ಸ್ಟ್ ಪಾಯಿಂಟ್, ಆಲ್ ದ ಟ್ರೇಡ್ ರೂಟ್ಸ್ ಕನೆಕ್ಟಿಂಗ್ ಕಾನ್ಸ್ಟಾಂಟಿನೋಪಲ್ ಕೇಮ್ ಅಂಡರ್ ದ ಕಂಟ್ರೋಲ್ ಆಫ್ ಟರ್ಕ್ಸ್. ಈ ಒಂದು ಮಾರ್ಗದ ಮೂಲಕ ಹೋಗುವ ಎಲ್ಲ ಸರಕುಗಳ ನಿಯಂತ್ರಣ ಟರ್ಕರ ಮೇಲೆ ಪಡಿತು ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ದಿ ಬಿಗೇನ್ ಟು ಇಂಪೋಸ್ ಟು ಮೆನಿ ಟ್ಯಾಕ್ಸಸ್ ಆನ್ ಗುಡ್ಸ್. ಆ ಒಂದು ಮಾರ್ಗದ ಮೂಲಕ ಹೋಗುವ ಎಲ್ಲ ಸರಕುಗಳ ಮೇಲೆ ಟರ್ಕರು ಹೆಚ್ಚಿನ ರೀತಿಯಾದ ತೆರಿಗೆಯನ್ನು ವಿಧಿಸೋಕ್ಕೆ ಆರಂಭಿಸಿದರು. ನೆಕ್ಸ್ಟ್ ಪಾಯಿಂಟ್, ದಿಸ್ ಮೇಡ್ ಟ್ರೇಡ್ ಅನ್ಪ್ರಾಫಿಟಬಲ್ ಫಾರ್ ದ ಮರ್ಚೆಂಟ್ಸ್. ಇಂತಹ ಹೆಚ್ಚಿನ ರೀತಿಯ ತೆರಿಗೆಯಿಂದ ಅಲ್ಲಿನ ವ್ಯಾಪಾರಸ್ಥರಿಗೆ ವಾಣಿಜ್ಯ ವ್ಯಾಪಾರವು ಲಾಭದಾಯಕವಾಗಿ ಕೂಡಿರಲಿಲ್ಲ. ನೆಕ್ಸ್ಟ್ ಪಾಯಿಂಟ್, ದಿ ಎನ್ಕರೇಜ್ಮೆಂಟ್ ಗಿವನ್ ಬೈ ದ ಯುರೋಪಿಯನ್ ಕಿಂಗ್ಸ್ ಟು ದ ಸೈಲರ್. ಆ ಸಂದರ್ಭದಲ್ಲಿ ಯುರೋಪಿನ ರಾಜ್ಯರು ನಾವಿಕರಿಗೆ ಪ್ರೋತ್ಸಾಹವನ್ನು ನೀಡಿದರು. ಸೊ ಭಾರತಕ್ಕೆ ಹೊಸದಾದಂತಹ ಜಲಮಾರ್ಗವನ್ನು ಕಂಡುಹಿಡಿಯಲು. ನೆಕ್ಸ್ಟ್ ಪಾಯಿಂಟ್, ಸೊ ಆ ಸಂದರ್ಭದಲ್ಲಿ ಸೈಂಟಿಫಿಕ್ ಇನ್ವೆನ್ಷನ್ಸ್ ಆಫ್ ಕಂಪಾಸ್, ಅಸ್ಟ್ರೋಲ್ಯಾಬ್ಸ್ ಆ್ಯಂಡ್ ಗನ್ ಫೋಲ್ಡರ್ಸ್ಗಳು ಸಹಾಯಕ್ಕೆ ಬಂದವು. ದಿಸ್ ಪಾಯಿಂಟ್ಸ್ ಆರ್ ದ ಆನ್ಸರ್ ಟು ದಿ ಫ್ಯಾಕ್ಟರ್ ದಟ್ ಲೀಡ್ ಟು ದಿ ಡಿಸ್ಕವರಿ ಆಫ್ ಎ ನ್ಯೂ ಸಿ ರೂಟ್ ಟು ಇಂಡಿಯಾ ಒಂದು ಪ್ರಶ್ನೆಗೆ ಅಂತ ಹೇಳ್ಬೋದು. ನೆಕ್ಸ್ಟು ಆರ್ ಅಥವಾ ಅಂತ ಇದೆ, ಅದರಲ್ಲಿ ಬರುವಂಥ ಕ್ವಶನ್ನು, ಎಕ್ಸ್ಪ್ಲೈನ್ ದ ಎಫೆಕ್ಟ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಆನ್ ಇಂಡಿಯಾ. ಸೊ ಈ ಒಂದು ಕ್ವಶನ್ನು ಇಂಪ್ಯಾಕ್ಟ್ ಆಫ್ ದಿ ಬ್ರಿಟಿಷ್ ರೂಲ್ ಇಂಡಿಯಾ ಆ ಚಾಪ್ಟರ್ಲಿ ಬರುವಂಥ ಕ್ವಶನ್ ಇದಾಗಿದೆ. ಸೊ ಇದರಲ್ಲಿ ಬ್ರಿಟಿಷರು ತಂದಂತಹ ಲ್ಯಾಂಡ್ ಟ್ಯಾಕ್ಸಿಂದ ಆದಂಥ ಎಫೆಕ್ಟನ್ನು ನಾವಿಲ್ಲಿ ಬರಿಬೇಕಾಗುತ್ತೆ. ಏನು ಬರಿಬೇಕಾಗುತ್ತೆ? ಎಫೆಕ್ಟನ್ನು ಬರಿಬೇಕಾಗುತ್ತೆ. ಇಟ್ ಮೀನ್ಸ್ ಪರಿಣಾಮ. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಎ ನ್ಯೂ ಕ್ಲಾಸ್ ಜಮೀನ್ದಾರಸ್ ಹೂ ಎಕ್ಸ್ಪ್ಲೋಟೆಡ್ ದ ಫಾರ್ಮರ್ಸ್ ವಾಸ್ ಕ್ರಿಯೇಟೆಡ್. ರೈತರನ್ನು ಶೋಷಣೆ ಮಾಡಿದ ಹೊಸ ಜಮೀನ್ದಾರ ವರ್ಗ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ದಿ ಪೆಸೆಂಟ್ಸ್ ಬಿಕೇಮ್ ಲ್ಯಾಂಡ್ಲೆಸ್ ಸ್ಲೋಲಿ. ಪೆಸೆಂಟ್ಸ್ ಮೀನ್ಸ್ ರೈತರು ಅಂತ. ಈ ರೈತಾಪಿ ವರ್ಗ ಕ್ರಮೇಣ ಭೂಮಿಯನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಬಂದರು. ನೆಕ್ಸ್ಟ್ ಪಾಯಿಂಟ್, ಫಾರ್ಮರ್ ಸಫರ್ಡ್ ಎ ಲಾಟ್. ಅತಿ ಹೆಚ್ಚಿನ ರೀತಿಯಾದಂತಹ ಹಾನಿಗೆ ರೈತರು ಒಳಗಾಗ್ತಾರೆ ಈ ಒಂದು ಕಾಯ್ದೆಗಳಿಂದ. ನೆಕ್ಸ್ಟ್ ಪಾಯಿಂಟ್, ಲ್ಯಾಂಡ್ ಬಿಕೇಮ್ ಎ ಕಮಾಡಿಟಿ. ಭೂಮಿ ಎನ್ನುವುದು ಸರಕು ಆಯಿತು ಅಂತ ಹೇಳ್ತಾನೆ ಇಲ್ಲಿ. ನೆಕ್ಸ್ಟ್ ಪಾಯಿಂಟ್, ಮೆನಿ ಲ್ಯಾಂಡ್ ಲಾರ್ಡ್ಸ್ ಆಲ್ಸೋ ಹ್ಯಾಡ್ ಟು ಪೇ ಟ್ಯಾಕ್ಸ್. ಹಲವಾರು ರೈತ ಭೂಮಿಯನ್ನು ಹೊಂದಿರುವಂಥವರು ಭೂಮಾಲೀಕರು ಟ್ಯಾಕ್ಸ್ ಕಂದಾಯವನ್ನು ಕೊಡುವ ವ್ಯವಸ್ಥೆಗೆ ಬಂದರು. ನೆಕ್ಸ್ಟ್ ಪಾಯಿಂಟ್, ಅಗ್ರಿಕಲ್ಚರ್ ಬಿಕೇಮ್ ಕಮರ್ಷಿಯಲೈಸ್ಡ್. ಅಂದರೆ ಕೃಷಿ ಎನ್ನುವುದು ವಾಣಿಜ್ಯವಾದ ಪರಿವರ್ತನೆಗೆ ತಿರುಗ್ತು ಅಂತ ಹೇಳ್ತಾನೆ ವ್ಯವಸ್ಥೆಗೆ. ನೆಕ್ಸ್ಟ್ ಪಾಯಿಂಟ್, ದಿ ಮನಿ ಲೆಂಡರ್ಸ್ ಬಿಕಮ್ ಎ ಪವರ್ಫುಲ್. ಸೊ
ಭೂಮಿಯನ್ನು ಹೊಂದಿದಂಥವರು ಹೆಚ್ಚಿನ ರೀತಿಯಾದಂಥವರಿಗೆ ಪ್ರಬಲವಾದ ವ್ಯವಸ್ಥೆ ಆಯಿತು ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಫಾರ್ಮರ್ಸ್ ಬಾರ್ನ್ ಇನ್ ಡೆಬಿಟ್ ಲಿವ್ಡ್ ಇನ್ ಡೆಬಿಟ್ ಆ್ಯಂಡ್ ಡೈಡ್ ಇನ್ ಡೆಬಿಟ್. ಇಟ್ ಮೀನ್ಸ್ ರೈತರು ಹುಟ್ಟುತ್ತಾ ಇರುವಾಗ ಅಥವಾ ಹುಟ್ಟಿದಾಗೂ ಸಹಿತ ಸಾಲದಲ್ಲೇ ಹುಟ್ಟಿದ್ರು, ಅವರ ಜೀವನವೂ ಸಹಿತ ಸಾಲದಲ್ಲೇ ಕಳೆಯಿತು, ಅವರ ನಿಧನವೂ ಸಹಿತ ಸಾಲದ ಸುಳಿಯಲ್ಲೇ ನಿಧನ ಹೊಂದಿದ್ರು ಅಂತ ಹೇಳ್ತಾರೆ. ಸೊ ಇದು ಮೀನ್ಸ್ ಬ್ರಿಟಿಷರು ತಂದಂತಹ ಎಫೆಕ್ಟ್ಸ್ ಆಫ್ ದ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್ ಆಫ್ ಇಂಡಿಯನ್ ಫಾರ್ಮರ್ಸ್. ಈ ಎಲ್ಲ ವ್ಯವಸ್ಥೆಗಳು ಬ್ರಿಟಿಷರು ತಂದಂತಹ ಲ್ಯಾಂಡ್ ಟ್ಯಾಕ್ಸ್ ನೀತಿಗಳಿಂದ ಪರಿಣಾಮವನ್ನು ರೈತರು ಅನುಭವಿಸಬೇಕಾಗುತ್ತೆ. ದಿಸ್ ಇಸ್ ದ ಪಾಯಿಂಟ್ಸ್ ಆರ್ ದ ಆನ್ಸರ್ ಟು ದಿಸ್ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ಸ್ 26th. How are the useful to us and the environment? It means ಇದು ಫಾರೆಸ್ಟ್ ರಿಸೋರ್ಸ್ ಚಾಪ್ಟರ್ದಲ್ಲಿ ಬರುವಂಥ ಕ್ವಶನ್ಸ್. ಸೊ ಈ ಒಂದು ಚಾಪ್ಟ್ರಲ್ಲಿ ಯೂಸ್ಫುಲ್ ಆಫ್ ಫಾರೆಸ್ಟ್ ಅಂದರೆ ಅರಣ್ಯದ ಅಥವಾ ಕಾಡಿನ ಉಪಯೋಗವನ್ನು ಬರೀರಿ ಅಂತ ಹೇಳ್ತಾರೆ. ಸೊ ಪಾಯಿಂಟ್ ಬಂದುಬಿಟ್ಟು ಫಸ್ಟ್ ಪಾಯಿಂಟ್, ಪ್ರೊವೈಡ್ ಕ್ಲೀನ್ ಏರ್, ಫುಡ್ ಆ್ಯಂಡ್ ಫುಡರ್. ಸೊ ನಮಗೆ ಅರಣ್ಯದಿಂದ ಉತ್ತಮವಾದಂಥ ಗಾಳಿ, ಆಹಾರ ಮತ್ತು ಉತ್ತಮವಾದಂಥ ಮೇವು ಸಹಿತ ಸಿಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ಹೆಲ್ಪ್ ಇನ್ ಬಿಗಿನಿಂಗ್ ಗುಡ್ ರೈನ್ಸ್. ಹೆಚ್ಚಿನ ರೀತಿಯ ಮರ ಇರೋದರಿಂದ ಅಥವಾ ಕಾಡು ಇರೋದ್ರಿಂದ ಉತ್ತಮವಾದಂಥ ಮಳೆ ಬರುವ ಸಾಧ್ಯತೆ ಜಾಸ್ತಿ. ಇದು ಮತ್ತೊಂದು ಅರಣ್ಯದ ಉಪಯೋಗ ಬರೀಬೋದು. ನೆಕ್ಸ್ಟ್ ಪಾಯಿಂಟ್, ಕಂಟ್ರೋಲ್ ಸಾಯಿಲ್ ಎರಿಸನ್. ಸೊ ಅತಿ ಹೆಚ್ಚು ಮರಗಳನ್ನು ಬೆಳೆಸೋದ್ರಿಂದ ಮಣ್ಣಿನ ಸವೆತವನ್ನು ತಡೆಯಬಹುದು ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್, ಪ್ರೊವೈಡ್ ಸೆಟ್ಲರ್ ಫಾರ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಹೆಚ್ಚಿನ ರೀತಿಯಾದಂತಹ ದಟ್ಟವಾದ ಕಾಡುಗಳು ಇರೋದರಿಂದ ಆ ಒಂದು ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ಬದುಕೋದಕ್ಕೆ ಮತ್ತು ವಾಸ ಮಾಡೋದಕ್ಕೆ ಹೆಚ್ಚಿನ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್, ಪ್ರೊವೈಡ್ ಮೆಡಿಸಿನಲ್ ಪ್ಲ್ಯಾಂಟ್ಸ್. ಅಂದರೆ ವೈದ್ಯಕೀಯ ಒಂದು ಔಷಧಿಗಳಿಗೆ ಇದು ಸಹಾಯಕವಾಗುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್, ಅಟ್ರಾಕ್ಟ್ ಟೂರಿಸ್ಟ್ ಸ್ಪಾಟ್ ಆಗುತ್ತೆ. ಅದು ಆ ಒಂದು ದಟ್ಟವಾದ ಕಾಡುಗಳ ಮೂಲಕ ಇದ್ದಾಗ ಆ ಸ್ಥಳ ಉತ್ತಮವಾದಂತಹ ಪ್ರವಾಸಿ ತಾಣ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್, ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್. ಸೊ ಆ ಒಂದು ಕಾಡು ಹೆಚ್ಚಿನ ರೀತಿ ಇರೋದ್ರಿಂದ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಹೆಚ್ಚಿನ ರೀತಿಯಾದಂತಹ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಇನ್ ದಿಸ್ ಕ್ವಶನ್ಸ್, ಕಂಟ್ರೋಲ್ ಎಕಾಲಜಿಕಲ್ ಬ್ಯಾಲೆನ್ಸ್ ದಸ್ ಯೂಸ್ಫುಲ್ ಟು ಯೂಸ್ ದ ಎನ್ವಿರಾನ್ಮೆಂಟ್. ಸೊ ಇದು ಎಕಾಲಜಿಕಲ್ ಬ್ಯಾಲೆನ್ಸನ್ನು ಮಾಡೋದಕ್ಕೆ ಭಾಳ ಯೂಸ್ಫುಲ್ ಆಗುತ್ತೆ. 26ನೇ ಕ್ವಶನ್ಗೆ ಈ ಎಲ್ಲ ಪಾಯಿಂಟ್ಗಳನ್ನು ನೀವು ಎಕ್ಸಾಮಲ್ಲಿ ಬರಿಬೇಕಾಗುತ್ತೆ. ಆ ಮೂಲಕ 3ಕ್ಕೆ 3 ಅಂಕಗಳನ್ನು ನೀವು ಪಡಿಬೋದು. ನೆಕ್ಸ್ಟ್ ಕ್ವಶನ್ ಆರ್. ಏನು ಸರ್ ನೆಕ್ಸ್ಟ್ ಕ್ವಶನ್, ಹೌ ಈಸ್ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ವೆರಿ ಎಸೆನ್ಷಿಯಲ್ ಟುಡೇ ಅಂತ ಹೇಳ್ತಾರೆ. ಸೊ ಈ ಒಂದು ಕ್ವಶನ್ ಬಂದಿರೋದು ಟ್ರಾನ್ಸ್ಫರ್ ಕಮ್ಯುನಿಕೇಷನ್ ಚಾಪ್ಟರ್. ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಇಂದಿನ ದಿನಗಳಲ್ಲಿ ಅಗತ್ಯತೆ ಹೆಚ್ಚಿದೆ ಹೇಗೆ ಅಂತ ಹೇಳ್ತಾರೆ. ಇಟ್ ಮೀನ್ಸ್ ಅದರ ಒಂದು ಫಂಕ್ಷನನ್ನು ನಾವು ಬರಿಬೇಕಾಗುತ್ತೆ, ಕೆಲಸವನ್ನು ಬರಿಬೇಕಾಗುತ್ತೆ, ಅದನ್ನು ಫಂಕ್ಷವನ್ನು ನಾವು ಬರಿಬೇಕಾಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಪ್ರೊವೈಡ್ಸ್ ರೀಲ್ ಆ್ಯಂಡ್ ರಿಲಿಬಲ್ ಕ್ಲಿಯರ್ ಇನ್ಫಾರ್ಮೇಷನ್. ನೈಜ ಮತ್ತು ಸ್ಪಷ್ಟವಾದಂಥ ಮಾಹಿತಿಯನ್ನು ಈ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಕೊಡುತ್ತೆ. ದಿಸ್ ಈಸ್ ದ ಯೂಸಸ್ ಆಫ್ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ. ಸೆಕೆಂಡ್ ಪಾಯಿಂಟ್, ಈ ಕಲೆಕ್ಟ್ಸ್ ಇನ್ಫಾರ್ಮೇಷನ್ ವೆರಿ ಕ್ವಿಕ್ಲಿ ಇನ್ ಎ ಶಾರ್ಟ್ ಟೈಮ್ ಆ್ಯಂಡ್ ಲೋ ಕಾಸ್ಟ್. ಅತಿ ಕಡಿಮೆ ಅವಧಿಯಲ್ಲಿ ಅತಿ ಕಡಿಮೆಯ ಒಂದು ವೆಚ್ಚದಲ್ಲಿ ವೇಗವಾದಂಥ ಮಾಹಿತಿಯನ್ನು ಇದು ಕಲೆಕ್ಟ್ ಮಾಡಿ ನಮಗೆ ಕೊಡುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್, ದ ಇನ್ಫಾರ್ಮೇಷನ್ ಅಬಂಡೆಂಟ್ ಫ್ರಮ್ ದಿಸ್ ಕ್ಯಾನ್ ಬಿ ಈಸಿಲಿ ಅನಲೈಸ್ಡ್ ಬೈ ಕಂಪ್ಯೂಟರ್ಸ್. ಆ ಒಂದು ಮಾಹಿತಿಯನ್ನು ನಾವು ಭಾಳ ಸರಳವಾಗಿ ಕಂಪ್ಯೂಟರ್ನಲ್ಲಿ ಅನಲೈಸ್ ಮಾಡ್ಬೋದು ಅಂತ ಹೇಳ್ತಾನೆ. ಇಮೇಜ್ ಕ್ಯಾನ್ ಬಿ ಅಬಿಟೆಂಟ್
ರಿಗಾರ್ಡಿಂಗ್ ದ ಎಕ್ಸ್ಟ್ರೀಮ್ಸ್ ಆಫ್ ಕ್ಲೈಮೇಟ್, ಯಾವುದೇ ರೀತಿಯಾದಂತಹ ಪ್ರಾಕೃತಿಕ ವಿಕೋಪಗಳು ಆದಾಗೂ ಸಹಿತ ಇದು ನಮಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡುತ್ತೆ ಚಿತ್ರಗಳ ಮೂಲಕ ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್, ಪ್ರೊವೈಡ್ಸ್ ಇಮೇಜಸ್ ಟು ಸ್ಟಡಿ ದ ಏರಿಯಾಸ್ ಎಫೆಕ್ಟೆಡ್ ಬೈ ದ ನ್ಯಾಚುರಲ್ ಡಿಸಾಸ್ಟರ್ ಆ್ಯಂಡ್ ದಿಸ್ ಸೆವೆರಿಟಿ ಅಂತ ಹೇಳ್ತಾನೆ. ಯಾವುದೇ ರೀತಿಯಾದಂತಹ ಪ್ರಾಕೃತಿಕ ವಿಕೋಪಗಳು ಆದಾಗ ಉತ್ತಮ ರೀತಿಯಾದಂತಹ ಅಧ್ಯಯನ ಮಾಡಿ ಅದು ನಮಗೆ ಮಾಹಿತಿಯನ್ನು ಒದಗಿಸುವಂಥ ಕೆಲಸ ಮಾಡುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್, ಸ್ಯಾಟಲೈಟ್ ಇಮೇಜ್ ಪ್ಲೇ ಎ ಮೇಜರ್ ರೂಲ್ ಇನ್ ದ ಅನಲೈಸಿಂಗ್ ಆಫ್ ನ್ಯಾಚುರಲ್ ರಿಸೋರ್ಸ್ ಸಚ್ ಆಸ್ ಲ್ಯಾಂಡ್ ಯೂಸ್, ಸಾಯಿಲ್ ಎರಿಸೋನ್ ಆ್ಯಂಡ್ ಮಿನರಲ್ ಡೆಪಾಸಿಟ್. ಸೊ ಈ ಎಲ್ಲ ಅಂಶಗಳನ್ನು ನಮಗೆ ಅಧ್ಯಯನ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ಹೇಳ್ತಾನೆ. ಜೊತೆಗೆ ಅದು ಭಾಳ ಪ್ರಮುಖ ಪಾತ್ರವನ್ನು ಸಹಿತ ವಹಿಸುತ್ತೆ. ಸ್ಯಾಟಲೈಟ್ ಇಮೇಜ್ ಪ್ಲೇ ಎ ಮೇಜರ್ ರೂಲ್ ಇನ್ ದ ಅನಲೈಸ್ ಆಫ್ ದ ವಾಟರ್ ಬಾಡೀಸ್, ರೆಸಿಡೆನ್ಷಿಯಲ್ ಏರಿಯಾಸ್, ಡಿಸ್ಟ್ರಿಬ್ಯೂಷನ್ ಆಫ್ ಕ್ರಾಪ್ಸ್ ಆ್ಯಂಡ್ ಲ್ಯಾಂಡ್ ಎರಿಸೋನ್. ಸೊ ಸ್ಯಾಟಲೈಟ್ಸ್ಗಳ ಮೂಲಕ ನಾವು ಭೂಮಿಯಲ್ಲಿ ವಾಟರ್ ಬಾಡಿಗಳನ್ನು ಆಗಿರ್ಬೋದು, ರೆಸಿಡೆನ್ಷಿಯಲ್ ವಾಸ ಮಾಡುವಂಥ ಪ್ರದೇಶಗಳನ್ನು, ಏರಿಯಾಗಳನ್ನು ಮತ್ತು ಬೆಳೆಗಳ ವರ್ಗೀಕರಣವನ್ನು ಸಹಿತ, ಜೊತೆಗೆ ಭೂಮಿಯ ಎರಿಸೋನ್ ಸಾಯಿಲ್ ಅಂದರೆ ಮಣ್ಣಿನ ಸವೆತವನ್ನು ಸಹಿತ ಇದು ತಡೆಯೋದು ಮಾಹಿತಿಯನ್ನು ಕೊಡುವಂತಹ ಒಂದು ವಿಚಾರದಲ್ಲಿ ಭಾಳ ಪ್ರಮುಖವಾದ ಪಾತ್ರನ ವಹಿಸುತ್ತೆ ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಅಂತ ಹೇಳ್ತಾನೆ. ಸೊ ದಿಸ್ ಪಾಯಿಂಟ್ಸ್ ಆರ್ ದಿ ಆನ್ಸರ್ ಟು ದಿಸ್ ಕ್ವೆಶನ್ಸ್. ಈ ಒಂದು ರಿಮೋಟ್ ಸೆನ್ಸಿಂಗ್ ಟೆಕ್ನಾಲಜಿ ಕ್ವೆಶನ್ನಿಗೆ ನೀವು ಈ ಎಲ್ಲ ಅಂಶವನ್ನು ಬರೆದಾಗ ಮೋರ್ ದೆನ್ ಔಟ್ ಆಫ್ ಮಾರ್ಕ್ಸನ್ನು ಈಸಿಯಾಗಿ ಪಡೆದುಕೊಳ್ಬೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವೆಶನ್ನು 27, ಎಕ್ಸ್ಪ್ಲೈನ್ ದ ಎಕನಾಮಿಕಲ್ ಕಂಡೀಷನ್ ಆಫ್ ರೂರಲ್ ಏರಿಯಾ. ಸೊ ಇದು ರೂರಲ್ ಡೆವಲಪ್ಮೆಂಟ್ ಪಾಠದಲ್ಲಿ ಬರುವಂಥ ಕ್ವೆಶನ್. ಸೊ ಈ ಒಂದು ಎಕನಾಮಿಕಲ್ ಕಂಡೀಷನ್ ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೇಳಿದ್ದಾನೆ, ಅದನ್ನು ವಿವರಣೆ ಮಾಡಿ ಅಂತ ಹೇಳ್ತಾನೆ. ಸೊ ಪಾಯಿಂಟ್ ಬಂದುಬಿಟ್ಟು ಈ ರೀತಿ ಇವೆ. ಫಸ್ಟ್ ಪಾಯಿಂಟ್, ಕಾಟೇಜ್ ಇಂಡಸ್ಟ್ರೀಸ್ ಆರ್ ವ್ಯಾನಿಷಿಂಗ್. ಹಳ್ಳಿಯಲ್ಲಿ ಗುಡಿ ಕೈಗಾರಿಕೆಗಳು ವಿನಾಶವನ್ನು ಹೊಂದಿದ್ದಾವೆ. ನೆಕ್ಸ್ಟ್ ಪಾಯಿಂಟ್, ಪಾವರ್ಟಿ ಹ್ಯಾಸ್ ಇನ್ಕ್ರೀಸ್ಡ್. ಬಡತನ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾನೆ. ನೆಕ್ಸ್ಟ್, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಹ್ಯಾವ್ ಡಿಕ್ರೀಸ್. ಅಲ್ಲಿ ಉದ್ಯೋಗ ಅವಕಾಶಗಳ ಸಂಖ್ಯೆ ಕಡಿಮೆ ಅಂತ ಹೇಳ್ತಾನೆ. ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಹ್ಯಾವ್ ಡಿಕ್ರೀಸ್. ಇನ್ಕಮ್ ಈಸ್ ವೆರಿ ಲೋ. ಅಲ್ಲಿ ಆದಾಯ ಭಾಳ ಕಡಿಮೆ. ನೆಕ್ಸ್ಟ್ ಪಾಯಿಂಟ್, ಇಲ್ಲಿಟ್ರಸಿ ಈಸ್ ಪ್ರೊಮಿನೆಂಟ್. ಹಳ್ಳಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಅನಕ್ಷರತೆಯ ಪ್ರಮುಖ ಒಂದು ಕಾರಣ ಆಗಿದೆ ಅಂತ ಹೇಳ್ತಾರೆ. ಮಾಲ್ ನ್ಯೂಟ್ರಿಷನ್ ಈಸ್ ಸೀನ್. ನಾವು ಅಲ್ಲಿ ಅಪೌಷ್ಟಿಕಾಂಶೀಯ ಆಹಾರದ ವ್ಯವಸ್ಥೆನ ನೋಡಬಹುದು ಅಥವಾ ಅಂತ ಹೇಳ್ತಾನೆ. ನೆಕ್ಸ್ಟ್, 1/3 ಆಫ್ ದ ರೂರಲ್ ಪೀಪಲ್ ಲಿವ್ ಬಿಲೋ ದ ಸಬ್ಸ್ಟೆನ್ಸಿಂಗ್ ಲೆವೆಲ್. 1/3 ಅಲ್ಲಿಯ ಜನರು ಈ ಒಂದು ವ್ಯವಸ್ಥೆಯಲ್ಲಿ ಬದುಕ್ತಾ ಇರ್ತಾರೆ. ಲ್ಯಾಕ್ ಆಫ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. ಗ್ರಾಮೀಣ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರುತ್ತೆ. ದಿಸ್ ಇಸ್ ದ ಎಕನಾಮಿಕಲ್ ಕಂಡೀಷನ್ ಆಫ್ ರೂರಲ್ ಇಂಡಿಯಾ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಕ್ವಶನ್, ಆರ್ ಅಥವಾ ಅನ್ನೋದು ಬಂದಿದೆ. ಸೊ ಅಥವಾ ಅನ್ನೋದಲ್ಲಿ ಕ್ವಶನ್ ಏನಿದೆ ಸರ್, ಎಕ್ಸ್ಪ್ಲೈನ್ ದ ಎಕ್ಸ್ಪೆಕ್ಟ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟು ತೆರಿಗೆಯೇತರವಾಗಿ ಯಾವ ಮೂಲಗಳಿಂದ ಆದಾಯವನ್ನು ಗಳಿಸುತ್ತದೆ ಅಂತ ಹೇಳಿದ್ದಾನೆ. ತೆರಿಗೆಯೇತರ ಆದಾಯವನ್ನು ತಿಳಿಸಿ ಅಂತ ಹೇಳ್ತಾನೆ. ಸೊ ಇದು ನಿಮಗೆ ಗೊತ್ತಿರುವಂಥದ್ದು ಫೈನಾನ್ಸ್ ಆ್ಯಂಡ್ ಬಜೆಟ್ ಚಾಪ್ಟರ್ದಲ್ಲಿ ಬರುವಂಥದ್ದು. ಫೈನಾನ್ಸ್ ಆ್ಯಂಡ್ ಬಜೆಟ್ ಚಾಪ್ಟರ್ದಲ್ಲಿ ಬರುವಂತಹ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾಪ್ಟರ್ದಲ್ಲಿ ಬರುವಂತಹ ಬ್ಯಾಂಕ್ ಟ್ರಾನ್ಸಾಕ್ಷನ್, ಫೈನಾನ್ಸ್, ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಬಜೆಟ್, ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಬಜೆಟ್ ಚಾಪ್ಟರ್ದಲ್ಲಿ ಬರುವಂತಹ ಕ್ವಶನ್ ಇದಾಗಿದೆ ಅಂತ ಹೇಳ್ತಾನೆ. ಸೊ ಆ ಚಾಪ್ಟರ್ದಲ್ಲಿ ಬರುತ್ತೆ. ನೆಕ್ಸ್ಟ್ ಅದರಲ್ಲಿ ಫಸ್ಟ್ ಪಾಯಿಂಟ್, ನೆಟ್ ಪ್ರಾಫಿಟ್ ಅರ್ನ್ಡ್ ಬೈ RBI. ಸೊ ಅದು RBIನ ನೆಟ್ ಪ್ರಾಫಿಟ್ ಮೂಲಕ ಆದಾಯವನ್ನು ಗಳಿಸುತ್ತೆ. ನೆಕ್ಸ್ಟ್, ನೆಟ್ ಪ್ರಾಫಿಟ್ ಅರ್ನ್ ಬೈ ದ ಇಂಡಿಯನ್ ರೈಲ್ವೇಸ್ಗಳ ಮೂಲಕ ಆದಾಯವನ್ನು ಅದು ಗಳಿಸುತ್ತೆ. ನೆಕ್ಸ್ಟ್ ಪಾಯಿಂಟ್, ರೆವಿನ್ಯೂ ಅರ್ನ್ ಫ್ರಮ್ ಪೋಸ್ಟಲ್ ಆ್ಯಂಡ್ ಟೆಲಿಫೋನ್ ಸರ್ವಿಸ್. ಪೋಸ್ಟಲ್ ಮತ್ತು ಟೆಲಿಫೋನ್ ಸರ್ವಿಸ್ ಮೂಲಕ
ಆದಾಯವೇನದು ಪಡೆದುಕೊಳ್ಳುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ರೆವಿನ್ಯೂ ಅರ್ನ್ ಬೈ ದ ಪಬ್ಲಿಕ್ ಅಂಡರ್ಟೇಕಿಂಗ್. ಸೊ ಇನ್ನಿತರ ಪಬ್ಲಿಕ್ ವ್ಯವಸ್ಥೆ ಮೂಲಕ ಆದಾಯ ಅನ್ನೋದು ಪಡೆದುಕೊಳ್ಳುತ್ತೆ. ರೆವಿನ್ಯೂ ಅರ್ನ್ಡ್ ಫ್ರಮ್ ಕಾನೇಜ್ ಆ್ಯಂಡ್ ಮಿಂಟಿಂಗ್, ನಾಣ್ಯಗಳ ಮುದ್ರಣ, ಆ ಒಂದು ವ್ಯವಸ್ಥೆಗಳ ಮೂಲಕನೂ ಸಹಿತ ಅದು ಹಣವನ್ನು ತೆರಿಗೆಯನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್, ವೇರಿಯಸ್ ಟೈಪ್ ಆಫ್ ಫೀಸ್ ಆ್ಯಂಡ್ ಪೆನಾಲ್ಟೀಸ್, ವಿವಿಧ ಮೂಲಗಳ ಮೂಲಕ ದಂಡ ಮತ್ತು ಪೆನಾಲ್ಟಿಗಳನ್ನು ಅದು ಪಡೆದುಕೊಳ್ಳುತ್ತೆ ಅಂತ. ದಿಸ್ ಈಸ್ ದ ಪಾಯಿಂಟ್ಸ್ ಆರ್ ದ ಎಕ್ಸ್ಪೆಕ್ಟ್ ಆಫ್ ನಾನ್ ಟ್ಯಾಕ್ಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ಈ ಒಂದು ಪ್ರಶ್ನೆಗೆ ಉತ್ತರ ಇದಾಗಿದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್ 28, ಎಕ್ಸ್ಪ್ಲೈನ್ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಕಂಡಕ್ಟ್ ಬೈ ದ ಪೋಸ್ಟಲ್ ಆಫೀಸ್. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪೋಸ್ಟ್ ಆಫೀಸ್ ಇಶ್ಯೂ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಸೊ ಇದು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟನ್ನು ಇಶ್ಯೂ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್, ಹ್ಯಾವ್ ಸ್ಟಾರ್ಟೆಡ್ ಪೋಸ್ಟಲ್ ಸೇವಿಂಗ್ ಅಕೌಂಟ್ಸ್. ಬ್ಯಾಂಕಲ್ಲಿ ಯಾವ ರೀತಿಯಾಗಿ ಸೇವಿಂಗ್ ಅಕೌಂಟ್ ತೆಗಿತಾರೆ ಅದೇ ರೀತಿ ಪೋಸ್ಟಲ್ಲೂ ಸಹಿತ ಸೇವಿಂಗ್ ಅಕೌಂಟನ್ನು ತೆಗಿಬೋದು. ಇಶ್ಯೂಸ್ ಲೈಕ್ ಕಿಸಾನ್ ವಿಕಾಸ್ ಸರ್ಟಿಫಿಕೇಟ್, ಈ ಕಿಸಾನ್ ವಿಕಾಸ್ ಸರ್ಟಿಫಿಕೇಟನ್ನಲ್ಲಿ ನಾವು ಪಡ್ಕೊಳ್ಬೋದು ಅಂತ ಹೇಳ್ತಾನೆ. ನೆಕ್ಸ್ಟ್ ಪಾಯಿಂಟ್, ಈ ಸ್ಟಾರ್ಟೆಡ್ ಪೋಸ್ಟಲ್ ಇನ್ಶೂರೆನ್ಸ್ ಸ್ಕೀಮ್. ಪೋಸ್ಟಲ್ ಇನ್ಶೂರೆನ್ಸ್ ಸ್ಕೀಮು ಸಹಿತ ಇಲ್ಲಿ ನಾವು ಆ ಒಂದು ಪೋಸ್ಟಲ್ ಆಫೀಸಲ್ಲಿ ಪಡ್ಕೋಬೋದು ಅಂತ ಹೇಳ್ತಾನೆ. ಈ ಸ್ಟಾರ್ಟೆಡ್ ರಿಟೈರ್ಮೆಂಟ್ ಸ್ಕೀಮ್, ನಿವೃತ್ತಿಯ ನಂತರವಾದಂತಹ ವೇತನವನ್ನು ಇಲ್ಲಿ ಪಡೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ತಾನೆ. ನೆಟ್ ಟ್ರಾನ್ಸ್ಫರ್ ಮನಿ ಪಾಯಿಂಟ್, ಅಂದರೆ ಬ್ಯಾಂಕಲ್ಲಿ ಯಾವ ರೀತಿಯಾಗಿ ಹಣ ವರ್ಗಾವಣೆ ಆಗುತ್ತೋ ಅದೇ ರೀತಿಯಾಗಿ ಪೋಸ್ಟ್ ಆಫೀಸಲ್ಲಿ ಸಹಿತ ಹಣ ವರ್ಗಾವಣೆ ಆಗುತ್ತೆ. ಸೊ ಇದು ಈ ಒಂದು 3 ಅಂಕದ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಉಳಿದ ಪ್ರಶ್ನೆಗಳನ್ನು ನಾವು ಈ ಒಂದು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮೂಲಕ ತರ್ತಾ ಇದ್ದೇವೆ. ನಿಮ್ಮ ಮುಂದಿನ SSLC ಬೋರ್ಡ್ ಎಕ್ಸಾಮಿಗೆ ಸಹಾಯಕವಾಗುವಂತಹ ಇನ್ನು ಇತರೆ ವಿಡಿಯೋಗಳು ಈ ನಮ್ಮ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಬರ್ತಾ ಇದೆ ಅಂತ ಹೇಳ್ತಾ ಇವತ್ತಿಗೆ ಈ ಕ್ಲಾಸನ್ನು ಮುಗಿಸೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ